ಕಾನ್ ಒತ್ತಿ ಒತ್ತಿ ಬೆಳಕಿನ ಸೈಸದ ಗೂಬೆ ಮುತ್ತಿ ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕಿನ ಸೈಸದ ಗೂಬೆ ಮುತ್ತಿ ದೀಪಾರ್ತು ಅಯ್ಯೋ ಕತ್ಲು ಅಯ್ಯೋ ಗ್ರಾಚಾರ ವೈತಲ್ಲಪ್ಪ ಎಲ್ಲಿಗೆ ಬಂತು ಸಂಗಯ್ಯ 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 ಹರಿಶ್ಚಂದ್ರ ಕಾಡಿಗೆ ಹೋದ ಸೀತಾ ಮಾತೆ ಭೂಮಿ ಹೊಕ್ಳು ಹರಿಶ್ಚಂದ್ರ ಸುಡ್ಗಡ್ಗೋದ ಸೀತಾ ಮಾತೆ ಭೂಮಿ ಒಕ್ಲು ಧರ್ಮರಾಯ ಕಾಡಿಗೆ ಬಿದ್ದಾಗ ಎಲ್ಲಿಗೆ ಬಂತು ಸಂಗಯ್ಯ ಧರ್ಮರಾಯ ಕಾಡಿಗೆ ಬಿದ್ದ ಎಲ್ಲಿಗೆ ಬಂತು ಸಂಗಯ್ಯ 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 ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ್ನು ಸಹಿಸದ ಗೂಬೆ ಮುದ್ದೆ ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ್ನು ಸಹಿಸದ ಗೂಬೆ ಮುದ್ದೆ ಹೊಟ್ಟೆಗನ್ನ ಸಿಕ್ಕಂಗಿಲ್ಲ ಮರ್ಯಾದೇನು ಉಳಿಯಂಗಿಲ್ಲ ಹೊಟ್ಟೆಗನ್ನ ಸಿಕ್ಕಂಗಿಲ್ಲ ಮರ್ಯಾದೇನು ಉಳಿಯಂಗಿಲ್ಲ ಜೀವ ಉಳಿಸ ಕಬರ ಒಂದೇ ಎಲ್ಲಿಗೆ ಬಂತು ಸಂಗಯ್ಯ ಜೀವ ಉಳಿಸೋ ಕಬರ ಒಂದೇ ಎಲ್ಲಿಗೆ ಬಂತು ಸಂಗಯ್ಯ 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 ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ ಸೈಸದ ಗೂಬೆ ಮುತ್ತಿ ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ ಸೈಸದ ಗೂಬೆ ಮುತ್ತಿ ಎಲ್ಲಿಗೆ ಬಂತು ಸಂಗಯ್ಯ 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 ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕಿನ ಸೈಸದ ಗೂಬೆ ಮುತ್ತಿ ಅಯ್ಯೋ ಕತ್ಲು ಅಯ್ಯೋ ಗ್ರಾಚಾರ ವೈತಲ್ಲಪ್ಪ ಹಾಗೂ ಹೀಗೂ ಸೆಮಿಫಿನಾಲೆವರೆಗೂ ಬಂತು ಸಂಗಯ್ಯ ಫೈನಲಿ ಹಾ ನೀವಿಬ್ಬರನ್ನ ಈ ಥರ ನೋಡಿ ಖುಷಿ ಆಯಿತು ನನಗೆ. ನಿಮಗೆ ನಾನು ಈ ಕಡೆ ನೋಡ್ಬೇಕಾ ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಎಲ್ಲರಿಗೂ ಒಂದು ನೆನಪಿರಲಿ, ನಾನು ಇದನ್ನು ಈ ಮುಂಚೆ ಹೇಳಬೇಕಿತ್ತು. ಆನ್ ದಿ ಹೋಲ್ ಆ್ಯಸ್ ಅ ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ನಮ್ಮ ತೀರ್ಪುಗಾರರು ಜಡ್ಜ್ ಮಾಡ್ತಾರೆ, ಬಟ್ ಇಂಡಿವಿಜುವಲಿನೂ ಜಡ್ಜ್ ಮಾಡ್ತಾರೆ ಅನ್ನೋದು ನೆನಪಿರಲಿ. ಓಕೆ, ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್, ಇದು ತುಂಬ ಒಳ್ಳೆ ಈ ಕಾನ್ಸೆಪ್ಟು ನನಗೆ ಬಹಳ ಇಷ್ಟ ಆಯಿತು. ಡ್ಯೂಯೆಟ್ ಹಾಡೋದು, ಒಟ್ಟಿಗೆ ಹಾಡೋದು. ಯಾಕಂದರೆ ಆವಾಗ ನಮಗೆ ಒಟ್ಟಿಗೆ ಹಾಡಿದಾಗ ಯಾರ ವಾಯ್ಸಿನ ತೂಕ ಹೇಗಿದೆ, ಆಮೇಲೆ ಯಾರ ವಾಯ್ಸಲ್ಲಿ ಏನು ನುಡಿತಾ ಇದೆ ಅನ್ನೋದು ಇನ್ಸ್ಟೆಂಟ್ಲಿ ಗೊತ್ತಾಗತ್ತೆ. ಆಮೇಲೆ ಅವರು ಒಟ್ಟಿಗೆ ಹಾಡುವಾಗ ಅವರ ಕಂಪ್ಯಾಟಬಿಲಿಟಿ ಹೇಗಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ನೀವು ಇನ್ನೊಬ್ರೇನೋ ತಪ್ಪು ಮಾಡಿದ ಒಂಚೂರು ತಪ್ಪು ಆಗ್ತಾಯಿದೆ ಅನ್ನುವಾಗ ನೀವು ಅದನ್ನು ಹಿಡಿತದಲ್ಲಿ ತೊಗೊಂಡು ಹಾಡ್ತೀರಾ ಅಥವಾ ನೀವು ಎಡು ಬಿಡ್ತೀರಾ, ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಇದು ನಿಮ್ಮನ್ನು ವೇದಿಕೆ ಮುಂಬರುವ ದಿನಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಿಗೆ ಇವಾಗಲೇ ತಯಾರು ಮಾಡ್ತಾ ಇದೆ ಈ ವೇದಿಕೆ ಅಲ್ವಾ? ತುಂಬ ಚೆನ್ನಾಗಿತ್ತು, ವೆರಿ ಎಂಟರ್ಟೈನಿಂಗ್. ನಿನಗೆ ಕಿವಿ ಹಿಂಡಿ ನಾನು ಬುದ್ಧಿ ಹೇಳಲ್ಲ, ಈಗ ತಪ್ಪು ಮಾಡಿದ್ರು ಲಿರಿಕ್ಸ್ ಮಾಡಿದ್ರು ಪರವಾಗಿಲ್ಲ, ಮೈಕಿಂದ ಡಿವಿಯೇಟ್ ಆಗಬೇಡ. ಕಾನ್ ಕಾನ್ ಒತ್ತಿ ಒತ್ತಿ ಬೆಳಕನ ಸೈಸದ ಗೂಬೆ ಮುತ್ತಿ ಸಂಗಯ್ಯ. ಇವನ್ ಮೈಕ್ ಇಲ್ಲೇ ಇರುತ್ತೆ, ಹಾಡು ಹೇಳುವಾಗ ಹಿಂಗೆ ಹಿಡ್ಕೊಂಡು ಹಾಡ್ತಾ ಇರ್ತಾನೆ. ಲಾಸ್ಟಲ್ಲಿ 2 ವರ್ಡ್ ಮಾತ್ರ ಹಂಗೆ ಹೇಳಿದೆ ನೀನು, ಕೊನೆ ಪಲ್ವಿ ಹಾಡ್ತಾ. ಅವ್ರು ತಗೋಬೇಕಾಗಿತ್ತು ಮ್ಯಾಮ್, ನಾವು ತಗೊಂತಾರೇನೋ ಅಂತ ಹಿಂಗೆ ತಿರುಗಿದೆ. ಹೌದಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೇನು ಚೇಂಜ್, ಹಂಗಾರೆ ನಿನಗೆ ಕಿವಿ ಹಿಂಡ್ತೀನಿ. ನಾವೆಲ್ಲ ಅದು ಕಂಟಿನ್ಯೂಟಿ ಹಾಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಕಂಟಿನ್ಯೂಟಿ ಪಿಚ್ ಏನಾದ್ರು ಮಿಸ್ ಹೊಡೆಯುತ್ತೆ. ಏನೇ ಕನ್ಫ್ಯೂಷನ್ ಇರಲಿ ಗಿರೀಶ, ಮೈಕು ಬಾಯಿ ಹತ್ರನೇ, ಮೈಕ್ ಇರೋದೇನಕ್ಕೆ? ಬಾಯಿ ಹತ್ರ ಇಟ್ಕೊಂಡು ಹಾಂ, ಹಾಡೋಕ್ಕೆ ಮಾತಾಡೋಕ್ಕೆ.
ಸೊ ನಿನ್ನ ಮೈಕ್ ಒಂದು ಕಡೆ ನಿನ್ನ ಬಾಯಿ ಒಂದು ಕಡೆ ಇದ್ರೆ ಏನು ಪ್ರಯೋಜನ ಅಲ್ವಾ? ಏನೇ ಆಗಲಿ ಮೈಕ್ ಯಾವಾಗಲೂ ಬಾಯಿ ಹತ್ರನೇ ಇಟ್ಕೊ, ಆಯಿತಾ? ಇದೇನೋ ಸ್ಟ್ಯಾಂಡ್ ಮೈಕು ಅಂತಿದ್ದಿದ್ರೆ ಓಕೆ, ನೀನು ಈಚೆ ತಿರುಗ್ತೀಯ, ನೀನು ಇಡೀ ಸ್ಟ್ಯಾಂಡನ್ನು ಈ ಕಡೆ ಎಳ್ಕೊಳಕ್ಕಾಗಲ್ಲ. ಹ್ಯಾಂಡ್ ಮೈಕ್ ಅಲ್ವಾ? ಇಬ್ಬರು ಅದ್ಭುತವಾಗಿ ಹಾಡಿದ್ರಿ. ಹರಿಶ್ಚಂದ್ರ ಸುಡ್ಗರ್ಗೋದ ಸೀತಾಮಾತೆ ಭೂಮಿ ಒಕ್ಲು, ಧರ್ಮರಾಯ ಕಾಡಿಗೆ ಬಿದ್ದ ಎಲ್ಲಿಗೆ ಬಂತು ಸಂಗಯ್ಯ, ಧರ್ಮರಾಯ ಕಾಡಿಗೆ ಬಿದ್ದ ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ. ತುಂಬ ಚೆನ್ನಾಗಿ ಹಾಡಿದ್ರಿ, ವೆರಿ ಗುಡ್. ಈ ಫಾಸ್ಟ್ ಟೆಂಪೋದಲ್ಲಿ ಇಷ್ಟೊಂದು ವರ್ಡ್ಸು, ಹಾಂ, ಇವಾಗ ಯಾಕೆ ಯಾರಿಗೂ ಏನು ಮರ್ತೋಗ್ಲಿಲ್ಲ? ಆಕ್ಚುಲಿ ಇದು ನಾವಿಬ್ರು 5 minutes ಅಲ್ಲಿ ಅಷ್ಟೇ ಕಲ್ತಿದ್ದು, ಇವಾಗ ನೋಡಿದ್ರಾ? ಈಗ ಅಷ್ಟೇ ಕಲ್ತಿದ್ದು. ಒಬ್ಬರೇ ಹಾಡಿ ಅಂದರೆ ಮೋಸ್ಟ್ಲಿ ಎಲ್ರಿಗೂ ಪುಕ್ಲು. ಈ ಪಕ್ಕದಲ್ಲಿ ಒಂದು ಇರುತ್ತಲ್ಲ ಧೈರ್ಯಕ್ಕೆ ಯಪ್ಪ ಅಂತ. ಈ ಕತ್ಲಲ್ಲಿ ಹೋಗ್ರಿ ಒಬ್ಬರೇ ಅಂದರೆ ಹೆದರ್ಕೊಂಡು ಯಾರೋ ಒಬ್ರನಿಗೆ ಕೈ ಹಿಡ್ಕೊಂಡು ಹೋಗ್ತಾರಲ್ಲ, ಹಾಗೆ ಸಕ್ಕದಾಗಿ ಹಾಡಿದ್ರಿ, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್? ಸಾಮಾನ್ಯವಾಗಿ ಒಂದೊಂದು ಹಾಡನ್ನು ಆಯ್ಕೆ ಮಾಡ್ಕೊಂಡಾಗ ಒಬ್ಬೊಬ್ಬರದ್ದು ಒಂದೊಂದು ಸ್ಕೇಲಲ್ಲಿ ಹಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಸ್ಕೇಲಲ್ಲಿ ನಾನು ಹಾಡಿದ್ರೆ ಅದು ನನಗೆ ಸರಿ ಅನಿಸ್ತಾ ಇರುತ್ತೆ. ಕಂಫರ್ಟ್ ಝೋನ್ ಅದು ಕೆಲವರಿಗೆ. ಈ ಥರ ಹಾಡಬೇಕಾದ್ರೆ ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ, ಹೌದಲ್ಲ? ಇಲ್ಲ ಕಡಿಮೆ ಆಡಬೇಕಾಗುತ್ತೆ, ಇಲ್ಲ ಜಾಸ್ತಿ ಆಡಬೇಕಾಗುತ್ತೆ. ಈಗ ನಾನು ನಿಮಗೆ ಕೇಳೋದು, ಯಾರಿಗೆ ಆ ಥರ ಸಮಸ್ಯೆ ಆಯಿತು? ರೇಂಜಲ್ಲಿ ಸ್ವಲ್ಪ ತಿಣ್ಕಾಡಿದ್ದು ನೀನೆ. ಅದು ಅದಕ್ಕೆ ಗಿರೀಶ್ ಏನು ಮಾಡ್ದ, ಐ ತಗೊಂಡ, ಆಮೇಲೆ ನೀನು ಆರಾಮಾಗಿ ನಾನು ಲೋಲಲ್ಲಿ ಹಾಡ್ಕೊಳ್ತೀನಿ ಬಿಡಪ್ಪ ಅಂತೇಳಿ ಸ್ಕ್ವೇರ್ ಶಾಟ್ ಹೊಡ್ಕೊಂಡು ನಿಂತ್ಕೊಂಡೆ ಆ ಕಡೆ. ಅದೇ ಸರ್, ಹಿಂಗೆ ಆಗ್ಬಾರ್ದು ಅಂತಾರೆ. ಲಾಸ್ಟ್ ಚರಣದಲ್ಲಿ ನಾನು ತಗೊಂಡಿದ್ದೆ ಈ ತಗೊಂಡೆ ಡಿವೈಡ್ ಮಾಡಿ ಅದು ಮಾಡ್ಕೊಂಡ್ವಿ. ಅದು ಬೇಕದು, ಅದು ಅದೇ ಈ ಏನು ಬ್ಯೂಟಿ ಅನ್ನೋದು ಅಲ್ವಾ, ಜೊತೆಲಿ ಹಾಡೋ ಬ್ಯೂಟಿ. ನನಗೆ ಈ ಹಾಡು ಕೇಳಿದಾಗ ಎಸ್ ಜಿ ಸಿದ್ಲಿಂಗಯ್ಯನವರು ಎಸ್ ಸರ್ ಅಲ್ವಾ, ಹೌದು, ಅದ್ಭುತವಾದ ರಚನೆ ಇದು. ನಾನು ಇದೇ ಶೈಲಿನಲ್ಲಿ ನಾನು ಒಂದು ಹಾಡು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತದು. ಇದು ಕಾನ್ ಕಾನ್ ಒತ್ತಿ ಒಂತಿ ಅಂತ ಹಾಡ್ತಾರಲ್ಲ, ಕಾಲ್ ಕಾಲ್ ಒತ್ತಿ ಒತ್ತಿ ದೊಡ್ಡೋರಿಂದೆ ಸುತ್ತಿ ಸುತ್ತಿ ಬಡವರ ಬದುಕು ಹಿಂಗ್ಯಾಕಾಯ್ತೋ ಲಿಂಗಯ್ಯ ಲಿಂಗಯ್ಯ, ಕಮ್ಮಿ ಸಾಲಕ್ಕೆ ಭಾರಿ ಬಡ್ಡಿ, ಬಡ್ಡಿಗೆ ದುಡಿದು ಆದ ಕಡ್ಡಿ, ಬಡ್ಡಿ ಮನ್ನಾ ಅನ್ನೋದು ಸುಳ್ಳು ನಿಂಗಯ್ಯ. ಈ ಥರದೊಂದು ಹಾಡು ಕೇಳಿದ್ದೆ ನಾನು. ಬಟ್ ಇದು ಮೂಲ ಅಂತ ಗೊತ್ತಾಯಿತು. ಬಹುಶಃ ಅದನ್ನು ಇನ್ಸ್ಪಿರೇಷನ್ಸ್ ತೊಗೊಂಡು ಹಾಡುಗಳನ್ನ ಬರೆದಿರ್ತಾರೆ ಈ ಥರದ್ದು. ಬಟ್ ಮೂಲ ಹಾಡು ಬರೆದಂಥ ಕವಿಗೆ ಅವ್ರಿಗೆ ದೊಡ್ಡ ನಮಸ್ಕಾರ. ಅದ್ಭುತವಾದ ಹಾಡು. ನೀವಿಬ್ಬರಿಗೂ ಕೂಡ ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್? ಈ ಹಾಡು ಮೊದಲು ಯಶವಂತ್ ಅಳಿಬಂಡಿ ಅವರು ತುಂಬ ಫೇಮಸ್ ಮಾಡಿದರು. ಇಲ್ಲಿ ನೀವು ಸಂಗಯ್ಯ ಸಂಗಯ್ಯ ಅಂತ ಇದ್ರಲ್ಲ, ಅವರು ಕಾನ್ ಕಾನ್ ಒತ್ತಿ ಒತ್ತಿ ಕಾನ್ ಕಾನ್ ಒತ್ತಿ ಒತ್ತಿ ಅಂತ ಅದು ಮೇಯ್ನ್ ಇಟ್ಕೊಂಡಿದ್ರು. GS ಸಿದ್ಲಿಂಗಯ್ಯ ಅವ್ರದ್ದು ರಚನೆ ಇದು. ಸುಮಾರು 40 ವರ್ಷಗಳ ಹಿಂದೆಯಿಂದನೂ ಅವರು ಹಾಡಿದರು. ಬೆಂಗಳೂರಿಗೆ ಬಂದಾಗ ಧಾರವಾಡದಿಂದ ಅಳಿಬಂಡಿಯವರು ಅವ್ರದ್ದು ಹಿಟ್ ಸಾಂಗ್ ಅಂದರೆ ಯಾವ ವೇದಿಕೆನಲ್ಲಾದರೂ ಇದೆ, ಗೊತ್ತಾಯ್ತಾ? ಆಮೇಲೆ ಈಗ ಮೃತ್ಯುಂಜಯ ದೊಡ್ಡವಾಡವರು ಅದನ್ನು ಸ್ವಲ್ಪ ಟ್ಯೂನ್ ಚೇಂಜ್ ಮಾಡಿಕೊಂಡು ಬೇರೆ ಥರ ಮಾಡಿದ್ದಾರೆ. ಬಟ್ ತುಂಬ ಫೇಮಸ್ ಹಾಡೋದು ಯಶವಂತ್ ಅಳಿಬಂಡಿಯವ್ರದ್ದು. ಅವ್ರನ್ನ ನೆನೆಸ್ಕೊಳ್ಬೇಕು. ಪಂಚಮ ಅಳಿಬಂಡಿ ಇದ್ದಾರಲ್ಲ, ಅವ್ರ ತಂದೆಯವರು. ಹಾಗಾಗಿ ಅವ್ರಿಗೊಂದು ಜೋರು ಚಪ್ಪಾಳೆ ಬರಲಿ. ಹಿಂದೆ ಅವರು ಈ ಹಾಡನ್ನು ತುಂಬ ಪ್ರಖ್ಯಾತ ಮಾಡಿದರು. ಒಳ್ಳೆಯದಾಗಲಿ ಇಬ್ಬರಿಗೂ. ಓಕೆ, ಸೆಮಿಫಿನಾಲೆವರೆಗೂ ಬಂದಿದ್ದೀರಿ, ಇನ್ನೊಂದು ಹೆಜ್ಜೆ ಫಿನಾಲೆಗೆ. ಎಕ್ಸೈಟ್ಮೆಂಟ್ ಇದೆಯಾ? ತುಂಬ ಇದೆ. ಓಕೆ, ನಿಮ್ಮನ್ನ ನಾನು ಫಿನಾಲೆನಲ್ಲಿ ನೋಡೋದಕ್ಕೆ ನನಗೂ ಎಕ್ಸೈಟ್ಮೆಂಟ್ ಇದೆ. ವಿಲ್ ಸಿ. ಗುಡ್ ಲಕ್ಸ್, ಅಷ್ಟು ಮಾತ್ರ ಹೇಳಬಲ್ಲೆ ಇವಾಗ. ಗುಡ್ ಲಕ್ಸ್.